ತಗೋ 200. ನಮ್ಮ ಅಣ್ಣನೇ ಗೆಲ್ಲೋದು. ನಮ್ಮ ಅಣ್ಣನೇ ಗೆಲ್ಲೋದು. ಮನುಷ್ಯ ತನ್ನಲ್ಲಿರೋ ಶಕ್ತಿನ ಈ ತರ ಪ್ರದರ್ಶನಕ್ಕಿಟ್ಟು ಜೂಜಾಡ್ತಾನಲ್ಲ, ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಮೈ ಉರಿಯತ್ತೆ. ಇದ್ರಾಗ ಏನ್ ತಪ್ಪೈತೆ ಮಿಸ್ಸು? ಏನ್ ತಪ್ಪಿದ್ಯಾ? ಏನಾದ್ರೂ ಅಪ್ಪಿ ಹೆಚ್ಚು ಕಡಿಮೆ ಆದ್ರೆ ಜೀವನ ಪೂರ್ತಿ ಅವ್ರ ಮನೆಯವ್ರು ಅನುಭವಿಸ್ಬೇಕಾಗತ್ತೆ. ಅದು ಅಲ್ಲದೆ ದುಡ್ಡು ಅನ್ನೋದೇ ಮುಖ್ಯ ಆದಾಗ ಮನುಷ್ಯನ ಮನಸ್ಸಲ್ಲಿ ಕ್ರೂರತ್ವ ಹುಟ್ಕೊಳ್ಳುತ್ತೆ. ಆಟ ಅನ್ನೋದೇ ಮರ್ತೋಗಿ ದ್ವೇಷ ಹುಟ್ಕೊಳ್ಳುತ್ತೆ. ಅಂದ್ರೆ ಅಸ್ಲಿ ಪಂದಿನಾಗ ಹಿಂಗೆಲ್ಲ ಇರಕ್ಕಿಲ್ಲ ಮಿಸ್ಸು. ಯಾಕಿರಲ್ಲ? ದುಡ್ಡು ಅನ್ನೋದು ಏನ್ ಬೇಕಾದ್ರೂ ಬಾಡ್ಸತ್ತೆ. ಅದಕ್ಕೆ ನಂಗೆ ಇದೆಲ್ಲ ಒಂಚೂರು ಇಷ್ಟ ಆಗಲ್ಲ. ಇದೇ ಶಕ್ತಿ ಜಾಣ್ಮೆನ ಒಬ್ಬ ರೈತ ತನ್ನ ಉಳ್ಮೆಗೆ, ಒಬ್ಬ ಕೂಲಿ ಕೆಲಸ ಮಾಡೋನು ತನ್ನ ಕೆಲ್ಸಕ್ಕೆ ಬಳಸ್ಕೊತಾನೆ. ಅವರು ತಮ್ಮ ಶಕ್ತಿನ ಬಳಸ್ಕೊಂಡೇ ಕೆಲಸ ಮಾಡೋದು. ಆದ್ರೆ ಅವ್ರಿಗೆ ದುಡಿಮೆ ಮುಖ್ಯ ಆಗತ್ತೆ, ದುಡ್ಡು ಆಮೇಲೆ. ಆದ್ರೆ ಇಂಥವ್ರು ತಮ್ಮ ತಾಕತ್ನ ಬೇಡದೆ ಇರೋದಕ್ಕೆ ಪಣ ಇಟ್ಟು ತಮ್ಮ ಸುತ್ತ ಇರೋ ಜನರ ನಂಬಿಕೆ ಮತ್ತೆ ಅವ್ರ ಹತ್ರ ಇರೋ ದುಡ್ಡು ಎರಡು ಬಾಜಿ ಕಟ್ತಾರೆ. ಇದು ಒಂದು ಲೆಕ್ಕದಲ್ಲಿ ತಮ್ಮನ್ನು ತಾವು ಮಾರ್ಕೊಂಡಂಗೆನೆ. ನಾನು ದುಡ್ಗೋಸ್ಕರನೇ ಪಂದ್ಯ ಆಡ್ತೀನಿ ಅಂತ ಮಿಸ್ ಗೊತ್ತಾದ್ರೆ ಸಾನೇ ಬೇಸರ ಮಾಡ್ಕೋತಾರೆ ಅನಿಸ್ತೈತೆ. ಶ್ರೀ, ನಡೀರಿ ಹೋಗೋಣ. ಹೌದು ಮಿಸ್ಸು, ನಿಮಗೆ ಕುಸ್ತಿ ಬಗ್ಗೆ ಅಭಿಪ್ರಾಯ ಏನೈತೆ? ನಮ್ಮ ದೇಸಿ ಕ್ರೀಡೆ, ಅದ್ರ ಬಗ್ಗೆ ನಂಗೆ ತುಂಬಾನೇ ಗೌರವ ಇದೆ. ಹೌದಾ? ಹಿಂದೆ ರಾಜರ ಕಾಲದಲ್ಲೆಲ್ಲ ಪೊಲೀಸ್ಗಳು ಇರ್ತಿರ್ಲಿಲ್ವಲ್ಲ, ಅವಾಗ ಪ್ರತಿ ಹಳ್ಳಿಗೂ ಒಂದ್ ಗಡಿ ಮನೆ ಇತ್ತಂತೆ. ಅಲ್ಲಿ ಊರಿನ ಯುವಕರೆಲ್ಲ ವ್ಯಾಯಾಮ ಮಾಡ್ಕೊಂಡು ಪೂರ್ತಿಯಾಗಿ ತಯಾರಾಗಿ ಊರ್ ಜಾತ್ರೆ ಅಥವಾ ಶುಭ ಸಮಾರಂಭಗಳಿದ್ದಾಗ ಇಡೀ ಊರಿಗೆ ಮತ್ತೆ ಹೆಣ್ಮಕ್ಳಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ಕಾವಲ್ ಕಾಯ್ತಾ ಇದ್ರಂತೆ. ಹೌದಾ? ಆದ್ರೆ ಈಗ ಗರಡಿ ಮನೆಗಳೇ ಇಲ್ಲ. ಇಲ್ಲ ಮಿಸ್ಸು, ಗಲ್ಡಿ ಐತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಜಿಮ್ಗಳೇ ಇದಾವೆ. ಆರೋಗ್ಯ ದೃಷ್ಟಿಲಿ ನೋಡಕ್ ಹೋದ್ರೆ ವ್ಯಾಯಾಮ ಮಾಡೋದು ಒಂದ್ ರೀತಿಲಿ ಒಳ್ಳೇದೆ. ಆದ್ರೆ ಮೈ ಬೆಳೆಸಿದ ತಕ್ಷಣ ನಂಗೆ ತುಂಬಾನೇ ಶಕ್ತಿ ಇದೆ, ನಾನು ಯಾರನ್ನ ಬೇಕಾದ್ರೂ ಎದುರಿಸ್ಬೋದು ಅಂತ ಅನ್ಕೊಳ್ಳೋದು ತುಂಬಾನೇ ತಪ್ಪು. ಹೇಳದ್ನಲ್ಲ, ದುಡ್ಡುಗೋಸ್ಕರ ಅಥವಾ ಸ್ವಾರ್ಥಕ್ಕೋಸ್ಕರ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಹೌದು ಶ್ರೀ, ನೀವಿನ್ ಮುಂದೆ ಯಾರ ಜೊತೆನೂ ಜಗಳಕ್ಕೆ ಇಳಿಯಲ್ಲ, ಯಾರನ್ನೂ ಹೊಡೆಯಲ್ಲ ಅಂತ ಹೇಳಿದೀರಾ, ನೆನ್ಪಿದೆ ಅಲ್ವಾ? ಹಾ ಮಿಸ್ಸು. ಕಾಲರಲ್ಲಿ ಕೊಳೆ ಹಾಗೆ ಇದೆ. ಬಟ್ಟೆ ಒಗ್ದಿದ್ದೀನಿ ಅಂತ ಇದನ್ನ ಮಡ್ಚಿಡ್ಬೇಡ. ಇನ್ನೊಂದ್ಸಲ ಕ್ಲೀನಾಗಿ ಬ್ರಷ್ ಹಾಕಿ ಒಗ್ದಿಡು. ಹಾಗೆ ನನ್ನ ರೂಮಲ್ಲಿರೋ ಟಾಯ್ಲೆಟ್ನ ಇನ್ನೊಂದ್ಸಲ ಉಜ್ಜು. ಫಿನಾಯ್ಲ್ ಇಲ್ಲೇ ಇದೆ, ತಗೋ. ಅಕ್ಕ, ಟಿಫನ್ ರೆಡಿನಾ? ಕುಕ್ಕರ್ಗೆ ಇಟ್ಟಿವ್ನಿ ಕಣವಿ. ಒಂದೇ ಒಂದು ಕೂಗು ಪೊಂಗಲ್ ಆಗೋಯ್ತದೆ. ಅಕ್ಕ, ಈಗಾಗಲೇ ತುಂಬ ಲೇಟ್ ಆಗಿದೆ, ಹೋಗ್ಲಿ ಬಿಡು. ಇವತ್ತು ಒಂದಿನ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸುಮಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕರೆಕ್ಟ್ ಟೈಮ್ಗೆ ನಾನು ಡ್ರಾಪ್ ಮಾಡ್ತೀನಿ. ಇವನು ಬೇಕಾಗಿಲ್ಲ, ಅವಳು ಬಸ್ನಾಗೆ ಹೋಯ್ತಾಳೆ. ಸುಮಾ, 2 ನಿಮಿಷ ಇರವೆ. ಹಾಯ್ ಬಾವಾ. ಇದೇನು ಬಾವಾ ಸರ್ಪ್ರೈಸು? ಕಾಲೇಜ್ ಹೊರಟಿಯ ಸುಮಾ? ವಾವ್, ಇವಳು ಯಾರಪ್ಪ ಇಷ್ಟು ಸಖತ್ತಾಗಿರೋಳು ನಮ್ಮೂರಳಿ ಜೊತೆ ಬಂದಿದ್ದಾಳೆ. ಏ ಮುಳ್ಳಿ, ನೀನೇನೋ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಕಾಲೇಜ್ ಇಲ್ವಾ? ಇದೇಮ್ಮ,
ಹೀಗೆ ಒಂದು ಕೆಲಸ ಇತ್ತು ಅಂತ ಬಂದ್ವಿ. ಇವ್ರು ವಿನುತಾ ಅಂತ ನನ್ನ ಕಲೀಗ್. ನಮಸ್ತೆ ಅಮ್ಮ. ನಮಸ್ಕಾರ. ಅವರು ವೇಟ್ ನಾನೇ ಹೇಳ್ತೀನಿ, ನಿಮ್ಮ ಬಾವ. ನಮಸ್ಕಾರ. ನಮಸ್ತೆ. ಅಪ್ಪ ಮತ್ತೆ ಅಕ್ಕ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ನಿಮ್ಮ ವೈಫು? ಇಲ್ಲೇ ಇದ್ದಾರಲ್ಲ, ನನ್ನ ವೈಫ್ ಸಹನಾ ಅವರು. ಇವ್ರಾ? ಓಹ್ ಸಾರಿ, ಗೊತ್ತಾಗ್ಲಿಲ್ಲ. ಯಾಕಮ್ಮ ಮನೆ ಕೆಲಸದಳು ಅನ್ಕೊಂಡ್ಬಿಟ್ಯಾ? ಪುಟ್ಟಕ್ಕ, ಪುಟ್ಟಕ್ಕ. ಯಾರು? ವಾ, ನೀನ ತಾಯಿ? ಇದೇನವ್ವ ಇಟ್ಟೊತ್ತಿಗೆ ಬಂದ್ಬಿಟ್ಟೆ? ಬಾ ಒಳಗೆ ಕೂತ್ಕ, ಬಾ ಹಾಲು ಕಾಯಿಸ್ಕೊಡ್ತೀನಿ. ಉಪಚಾರ ಮಾಡೋದ್ರಾಗೆ ಭೂಮಿ ಸೇರ್ದಾಳಲ್ಲ ನೀನು, ಅದ್ಯಾವ್ಲಕ್ಕೂ ಸೇರಿ ತಾಯಿ ಕಣವ ನೀನು. ಹಾಲೆಲ್ಲ ಏನು ಬೇಡ ಬಿಡು. ನಾನೇನೋ ದಿನ ಪೂರ್ತಿ ಕೂತು ಮಾತಾಡ್ತೀನಿ, ಆದ್ರೆ ನಿನಗೆ ಕೂತು ಮಾತಾಡೋಷ್ಟು ಸಮಾಧಾನ ಆಯ್ತಾ ಪುಟ್ಟಕ್ಕ? ಯಾಕೆ ಪುಟ್ಟಕ್ಕ ಮುಖ ಇಳಿದೋಯ್ತು? ನಂತವ ಹೇಳ್ಬಾರ್ದೆ? ಅದಕ್ಕಿಂತ ನನ್ನ ಅರಕೆನ ನೆನಪಿಸಿ ಮನೆ ದೇವ್ರಿಗೆ ಹೋಗಿ ಬಾ ಅಂತ ಹೇಳ್ದೆ. ಮನೆ ದೇವ್ರಿಗೆ ಹೋಗಿ ಬಂದ ಮ್ಯಾಕೆ ನಂಗೆ ಆಸರೆ ಆಗಿದ ಮೆಸ್ಸೆ ಕೈ ಬಿಟ್ಟೋಯ್ತು. ಅದನ್ನ ನೆನೆಸ್ಕೊಂಡು ಹುಸಿ ಮಂಕಾದೆ. ಕ್ಷಮಿಸ್ಬಿಡವ. ತಿರ್ಗೋ ಭೂಮಿ ಆಡ್ತಾಗೆ ಕ್ಷಮೆ ಗಿಮೆ ಇಲ್ಲ ಕಣ್ಪುಟ್ಟಕ್ಕ. ಮುಳುಗ ಸೂರ್ಯ ಕತ್ಲೆ ಮಾಡ್ದೆ ಅಂತ ಒತ್ತಾರೆ ಬಂದು ಕ್ಷಮೆ ಕೇಳನೆ. ಹೂನಾಗಿರೋ ಮುಳ್ಳು ಕೈ ಚುಚ್ಚಿದ್ರೆ ಕ್ಷಮೆ ಕೇಳತ್ತೆ. ಪ್ರಕೃತಿ ಆಟ ಎಲ್ಲ ದೇವ್ರುಚ್ಚೆ. ನಿನ್ ಕುಲ್ ದೇವ್ರಿಗೆ ಹೋಗಿ ಬಂದಿದ್ದ ದಿವಸ ನಿನ್ನ ಜೀವಕ್ಕೆ ಬಿದ್ದಿದ್ ಕುತ್ತು ನಿನ್ನ ಮೆಸ್ ಮೇಲೆ ಬಿತ್ತು. ಹ್ಞೂ ಕಣ್ತಾಯಿ, ನಾನು ಹಂಗನ್ಕಂಡೆ ಮನ್ಸ್ಗೋಸಿ ಸಮಾಧಾನ ಮಾಡ್ಕೊಂಡೆ. ಹೆಂಗೋ ಎಲ್ಲ ದೇವ್ರ ಬಗೆಹರಿಸ್ತ. ಇಲ್ಲ, ಇನ್ನು ಬಗೆಹರಿದಿಲ್ಲ. ಏನು ಹೇಳ್ತಿದ್ಯವ? ಈ ಸಂಕಟಗಳನ್ನು ತಡ್ಕೊಳಕ್ಕೆ 8 ದಿವಸ ಬೇಕಾಯ್ತು. ಇನ್ಯಾವ ಕಷ್ಟಗಳು? ತೋಳನ್ಗೆ ಕುರಿ ಕಾಯೋ ಕೆಲಸ ವಹಿಸಿದ್ಯಾ? ಯೋಚನೆ ಮಾಡಬೇಕಾದವಳು ನೀನೇ ಅಲ್ವೇ? ನಿನ್ನ ಮಾತು ನಂಗೆ ಅರ್ಥ ಆಯ್ತಿಲ್ಲ ಕಣವ್ವ. ಖುಷಿ ಬಿಡಿಸ್ಕೊಳ್ಬಾರ್ದೆ. ನೀನು ಪುಣ್ಯಕೋಟಿ ಇದ್ದಂಗೆ. ನೀನು ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸ್ತೀಯ, ಆದರೆ ನೀನು ಸುತ್ತಮುತ್ತ ಅವರೆಲ್ಲ ಜನರು ಮಕ್ವಾಡ ಹಾಕೊಂಡ್ರೆ ಹುಲಿಗಳಿದ್ದಂಗೆ. ಅದಾ ನಿನಗೆ ನೀನೇ ಅರ್ಥ ಮಾಡ್ಕೋಬೇಕು. ನಿನ್ನ ಒಳ್ಳೆತನನ್ನ ದುರುಪಯೋಗ ಪಡಿಸ್ಕೋತಾವ್ರೆ, ಹುಷಾರು. ಏನು ಹೇಳ್ತಿದ್ದೀಯವ? ನಾನೇನು ದ್ಯಾವ್ರಲ್ಲ ಹಿಂಗಿಗೆ ಆಯ್ತದೆ ಅಂತ ಹೇಳಕ್ಕೆ. ಆ ತಾಯಿ ನಾಲ್ಗೆ ಮೇಲೆ ಕುಂತು ನುಡಿಸ್ತಾವಳೆ ಆಟಯ. ವಜ್ರದಂಗೆ ಹೊಳಿತಾರೋ ನಿನ್ನ ರತ್ನಗಳಿಗೆ ಕಾರ್ ಮಾಡೋ ಕವಿತೈತೆ. ನಮ್ಮ ಮನೆ ಸೊಸೆ ಹೀಗೆ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಹಾಯ್ ಸಹನಾ ಅವರೇ, ಹೇಗಿದ್ದೀರಾ? ಐ ಆಮ್ ವಿನುತಾ. ನಿಮ್ಮ ಬಗ್ಗೆ ಮುರಳಿ ಅವರು ತುಂಬ ಹೇಳಿದ್ದಾರೆ. ನಿಮ್ದೇನಾದ್ರೂ ಮಿಸ್ ಕಾಲ್ ಇದ್ರೆ ಸಾಕು, ಕ್ಲಾಸೇ ಮರ್ತೋಗ್ಬಿಡ್ತಾರೆ ಈ ಸರ್ರು. ಚೇಚೆ, ಹಾಗೇನಿಲ್ಲ. ಸುಮ್ಮನೆ ಇರಿ ಮುರಳಿ, ನನಗೆ ಗೊತ್ತಿಲ್ವಾ? ಹಾಯ್, ನಾನು ಸುಮ್ಮ, ಇವ್ರ ತಂಗಿ. ಹಾಯ್ ಅಕ್ಕ, ನಾನು ಹೊರಡ್ತೀನಿ. ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ. ನಾನು ಇವತ್ತು ಕ್ಯಾಂಟೀನಲ್ಲಿ ತಿನ್ಕೋತೀನಿ. ಇರವಿ, ನಾನು ಡಬ್ಬಿಗೆ ಹಾಕ್ಕೊಡ್ತೀನಿ. ಇಲ್ಲ ಅಕ್ಕ, ಬೇಡ.
ಟೈಮ್ ಆಯಿತು. ಬಾಯ್. ನಾನು ಡ್ರಾಪ್ ಮಾಡಲಾ? ಬೇಡ, ಥ್ಯಾಂಕ್ಸ್. ಇದೇನು ಮುರಳಿ, ಏನು ಕೆಲಸ ಇತ್ತು ಅಂಥದ್ದು ಇದ್ದಕ್ಕಿದ್ದಂಗೆ ಬಂದಿರೋದು? ವಿನುತಾ ಅವ್ರಿಗೆ ಮೈಸೂರಲ್ಲಿ ಯಾವುದೋ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಿತ್ತಂತೆ, ಅದಕ್ಕೆ ಅವ್ರ ಕಾರಲ್ಲೇ ಬಂದ್ಬಿಟ್ಟಮ್ಮ. ಇಬ್ರು ಒಂದೇ ಕಾರಲ್ಲಿ ಒಟ್ಟಿಗೆ ಬಂದ್ರಮ್ಮ? ಬಾ ಕೂತ್ಕೋ. ಸಹನಾ, ಇಬ್ರಿಗೂ ತಿಂಡಿ ತಗೊಂಬಮ್ಮ. ಇಲ್ಲ ಅಮ್ಮ, ಪರವಾಗಿಲ್ಲ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ, ನೀನು ತಿಂದಲೇ ಹಾಗೆ ಹೋಗಕ್ಕೆ ಬಿಟ್ಬಿಡ್ತೀನಾ? ಬಾ ಸಹನಾ, ಹೋಗಮ್ಮ ತಿಂಡಿ ತಗೊಂಬ. ವಿನುತಾ ಅವರೇ ಬನ್ನಿ, ಮನೆ ತೋರಿಸ್ತೀನಿ. ಪರವಾಗಿಲ್ಲ ಬಾವ, ನಾನೇ ಇವ್ರನ್ನ ಕರ್ಕೊಂಡೋಗಿ ಮನೆ ತೋರಿಸ್ತೀನಿ. ವಿನುತಾ ಅವರೇ ಬನ್ನಿ. ಅಂದರೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ ಅಂತ ಹೇಳ್ತಿದ್ದೇನವ್ವ? ಅಯ್ಯೋ ಅಯ್ಯೋ ದೇವ್ರೆ, ಇಲ್ಲವ್ವ, ಇಲ್ಲ ಇಲ್ಲ, ಹಂಗಾಗಬಾರ್ದು, ಹಂಗಾಗಬಾರ್ದು. ತಾಯಿ ಚಂದವ್ವ, ಅಯ್ಯೋನವ್ವ ನಿನ್ನ ಪರೀಕ್ಷೆ. ಅಯ್ಯೋ, ಮಕ್ಕಳಿಗೆ ಏನಾರು ಆದರೆ ಎತ್ತೋರು ಬದುಕೋದುಂಟೆ. ನನ್ನ ಪಿರಾಣ ಬೇಕಾದ್ರೆ ಹೋಗ್ಬಿಡ್ಲಿ, ನನ್ನ ಮಕ್ಕಳಿಗೆ ಏನೂ ಆಗಬಾರ್ದು. ಮಕ್ಕಳು ಚಂದಾಕಿರ್ಬೇಕು ತಾಯಿ, ನನ್ನ ಮಕ್ಕಳು ಚಂದಾಕಿರ್ಬೇಕು. ಏ ಪುಟ್ಟಕ್ಕ, ಭಯ ದೌರ್ಬಲ್ಯ ಆಗ್ಬಾರ್ದು, ದಿಟ್ಟವಾಗಿ ಎದುರ್ಸತ್ ಕಲಿಬೇಕು. ನಿನ್ನ ಮಕ್ಕಳು ನಿನ್ನ ಕೈ ಹಿಡ್ದಂಗೆ ನಿನ್ನ ಮಕ್ಕಳು ಕೈ ಹಿಡಿಯಕ್ಕೆ ಅವ್ರಿಗೊಂದು ಕೂಸ್ ಬೇಡವೇ? ನಿಮ್ಮೆರಡು ಹೆಣ್ಣು ಮಕ್ಕಳು ಬದುಕು ಬತ್ತೋಗೋ ಮೊದಲು ಹಸಿರು ಮೊಳಕೆ ಹೊಡಿಬೇಕು. ನಿನ್ನ ಮಕ್ಕಳ ಜೀವನದಾಗೆ ಬದಲಾವಣೆ ಕಂಡಾಗಲೇ ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗೋದು. ವರ್ಷ ತುಂಬೋದ್ರಾಗೆ ನಿನ್ನ ಹೊಸಲ ಮೇಲೆ ಕಂದ ಕಾಲ್ ಮಡಗಬೇಕು. ಇಲ್ದೇವಾದ್ರೆ ಒಬ್ಬೆಣ್ಣು ಮಗಳ ಜೀವನದಾಗಾದ್ರೂ ಬಿರುಗಾಳಿ ಬೀಸ ತಪ್ಪಲ್ಲ. ನಾವು ಮಾಡೋ ತಪ್ಪುಗಳೇ ಗುರುವಾಗಿ ನಮಗೆ ಪಾಠ ಕಲ್ಸಕ್ ಮೊದ್ಲಯ್ಯ ನಾವ್ ಎಚ್ಚೆತ್ಕೋಬೇಕು ಪುಟ್ಟಕ್ಕ. ಇಲ್ಲ ಅಂದ್ರೆ ಇಬ್ಬರು ಮದ್ವೆಯಾಗೆ ಒಬ್ಬರು ಮದ್ವೆನಾರು ಮುರಿದು ಬೀಳ್ತಿದೆ. ಅದನ್ನ ತಡೆಯೋದು ಸುಲಭ ಅಲ್ಲ. ಎಚ್ಚೆತ್ಕೋ ಪುಟ್ಟಕ್ಕ, ಎಚ್ಚೆತ್ಕೋ. ಕಣಿ ಹೇಳ್ತೀನ್ರವಾ, ಕಣಿ ಕಣಿ ಹೇಳ್ತೀನ್ರವಾ, ಕಣಿ. ನೀವಿನ್ ಮುಂದೆ ಯಾರ ಜೊತೆನೂ ಜಗಳಕ್ಕೆ ಇಳಿಯಲ್ಲ, ಯಾರನ್ನೂ ಹೊಡೆಯಲ್ಲ ಅಂತ ಹೇಳಿದೀರಾ. ನೆನ್ಪಿದೆ ಅಲ್ವಾ? ಏನೆಲ್ಲ ಬರ್ತಾ ಇದ್ದೆ ಕಂಟಿ? ಕಂಟಿ ಬರ್ಲಾ ಇಲ್ಲಿ. ಯಾಕಲಾ, ಏನಾಯ್ತು? ನೋಡಕ್ ಸಣ್ಣಗಿದ್ರು ತೋಳ್ನಾಗ ತಾಕತ್ತೈತೆ, ಬಿಡಬೇಡ ಅದನ್ನ. ಒಟ್ಟುಗಳು ಹಾಕೋದನ್ನ ಸರಿಯಾಗಿ ಕಲ್ತೆ ಅಂತ ಇಟ್ಕೋ. ನೀನು ಸೋಲ್ಸೋ ಪೈಲ್ವಾನ ಸುತ್ತ ಹತ್ತಳಿಲು ಯಾರೂ ಇರೋದಿಲ್ಲ. ಗರಡಿ ಮನೆಗೇನೋ ಸರಿಯಾಗಿ ಹೊಂದ್ಕೊಂಡಿದ್ಯಾ, ಆದರೆ ನಿನ್ನ ಜ್ಞಾನ ಆಗಾಗ ಎತ್ತೆತ್ತಗೋ ಹೋಗುತ್ತಲ್ಲ. ಯಾಕೆ? ನಮ್ಮ ಥರ ಕಷ್ಟಪಟ್ಟಿದ್ರೆ ಗೊತ್ತಾಗ್ತಿತ್ತು, ಸೀದಾ ಬಂದ್ಬಿಟ್ಟು ಪೈಲ್ವಾನ್ ಅನ್ಸ್ಕೊಂಡ್ರೆ ಹಿಂಗೆ. ಏನಿಲ್ಲ, ಅದು ಮನಸ್ಸಿನಾಗೆ ಮಾಡ್ಕೊಂಡು ಒದ್ದಾಡ್ತಾ ಇದೆಯಾ? ಏನಿಲ್ಲ ಹೊಸ್ತು. ನಿನ್ನ ವಯಸ್ಸಿಗಿಂತ ಜಾಸ್ತಿ ನನ್ನ ಪಾದ ಮಟ್ಟಿ ಬ್ಯಾಂಗ್ ನಿಂತೈತೆ. ಒಬ್ಬ ಪೈಲ್ವಾನನ ಕಣ್ಣೋಡೆ ಹೇಳ್ಬಿಡ್ತೀನಿ ಅವನ ಮನಸ್ಸಿನಾಗ ಏನೈತೆ ಅಂತ. ಏನಿಲ್ಲ ಆಯಿತು? ಅದು ಹೊಸಿ ಮನೆ ಸಮಸ್ಯೆ ಅಂದ್ಕಂಡೆ. ಅಲ್ಲ, ಇದು ನೀವು ಅಂದ್ಕೊಂಡಂಗಲ್ಲ.
ಇದು ಬೇರೆ. ಬೇರೆನೋ ಕ್ವಾರೇನೋ ಅದೆಲ್ಲ ಬೇಕಿಲ್ಲ. ಈ ಗರಡಿ ಮೇಲೆ ಮೆಟ್ಟಾಗ ಬೇರೆ ಯಾವ ಯೋಚನೆನೂ ನಿನ್ನ ತಲೆಯಲ್ಲಿ ಬರಬಾರ್ದು. ನಿನ್ನ ಪೂರ್ತಿ ಗಮನ ಮಣ್ಣಿನ ಮೇಲೆ ನಿಂತಿರೋ ಎದುರಾಳಿ ಕಣ್ಣಿನ ಮೇಲೆ ಇರಬೇಕು. ಶಿಸ್ತು ಮುಖ್ಯ ಕಳ್ಳಕಟ್ಟಿ. ಸರಿ ಉಸ್ತಾದ್. ಗುರಿ ಮಡ್ಕೊಂಡು ಆ ಕಾಡಿಗೆ ತಿಳಿದಿದ್ಯಾ? ಸುತ್ತ ಕಣ್ಣುಗಳು ಇರ್ತವೆ. ಯಾವ ಮಾರಿದ್ರೆ ಮಣ್ಣು ಮುಕ್ಕಬೇಕಾಗುತ್ತೆ. ನೀನು ದೊಡ್ಡ ಮನೆ ಹುಡುಗ, ಸೋತ್ರೆ ಎಲ್ರಿಗಿಂತ ಜಾಸ್ತಿ ಅವಮಾನ ಅನುಭವಿಸ್ಬೇಕಾಗುತ್ತೆ. ಅದು ಅಲ್ಲದೆ ಈರಣ್ಣ ಶಿಷ್ಯ ಸೋತ ಅನ್ನೋ ಮಾತು ನನ್ನ ಕಿವಿಗೆ ಬೀಳುತ್ತೆ. ಹಂಗಾಗಿ ನಾನು ಕೊಡೋಕ್ಕಿಲ್ಲ ಉಸ್ತಾದ್. ನನಗಿರೋ ಮಜ್ಜಿಗೆ ಐತೆ, ಕುಡ್ಕೊಂಬಂದು ತಾಲೀಮ್ ಶುರು ಮಾಡು. ನಾನು ನಿಮ್ಮನೆನ ನೋಡ್ತಾ ಇದ್ರೆ ನಾನು ನಮ್ಮನೆನ ಮಿಸ್ ಮಾಡ್ಕೊತಾ ಇದ್ದೀನಿ ಮುರಳಿ. ಸಾನವ್ರೆ, ನೀವು ತಿಂಡಿ ತಿಂದ್ರಾ? ಇಲ್ಲ, ಆಮ್ಯಾಕೆ ಮಾಡ್ತೀನಿ. ಸಾನವ್ರೆ, ಕೂತ್ಕೊಳ್ಳಿ. ಇಲ್ಲ, ನಾನು ಆಮ್ಯಾಕೆ ಮಾಡ್ತೀನಿ. ನನಗೆ ಹೊಸ ಕೆಲಸ ಐತೆ, ಅದನ್ನ ಮುಗಿಸಿ ಮಾಡ್ತೀನಿ. ಐ ಲೈಕ್ ಯುವರ್ ಲ್ಯಾಂಗ್ವೇಜ್. ಶಿ ಲುಕ್ಸ್ ವೆರಿ ಇನ್ನೋಸೆಂಟ್. ಶಿ ಈಸ್. ವಾವ್, ಸಕ್ಕದಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನ್ಗೆ ಇವಾಗ ಗೊತ್ತಾಯ್ತು ಮುರಳಿ ಯಾಕೆ ಕ್ಯಾಂಟೀನ್ ತಿಂಡಿ ಇಷ್ಟ ಆಗಲ್ಲ ಅಂತ. ಇದರಲ್ಲಿ ಹೊಗಳೋ ಅಂಥದ್ದು ಏನಮ್ಮ ಇದೆ? ಹೋಟೆಲ್ ಇಟ್ಟವ್ರಿಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಜನ ನಗ್ತಾರಷ್ಟೇ. ಕರೆಕ್ಟು, ಮುರಳಿ ಹೇಳಿದ್ರು ಮೆಸ್ ಅಂತ, ನಾನೇ ಮರ್ತೋಗ್ಬಿಟ್ಟಿದ್ದೆ. ನೆನ್ಪಿಟ್ಕೊಳ್ಳೋದಕ್ಕೆ ಅದೇನು 5 ಸ್ಟಾರ್ ಹೋಟ್ಲ್ ಅಲ್ಲ ಬಿಡಮ್ಮ. ಬಿಡು, ನಿನ್ಗೆ ಅಡುಗೆ ಮಾಡೋಕ್ಕೆ ಬರತ್ತಾ? ಇಷ್ಟು ರುಚಿಯಾಗಂತೂ ಮಾಡೋಕ್ಕೆ ಬರಲ್ಲ. ಅಯ್ಯೋ, ನಾನು ನಿನ್ನ ಹತ್ರ ಎಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡು. ಅಡುಗೆ ಎಲ್ಲರೂ ಮಾಡ್ತಾರಮ್ಮ, ಆದರೆ ನಿನ್ನ ಥರ ಓದೋದಕ್ಕೆ, ಪಾಠ ಮಾಡೋದಕ್ಕೆ, ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಎಲ್ರಿಗೂ ಬರಲ್ವಲ್ಲ. ಸಹನಾ, ಇಬ್ರಿಗೂ ಕಾಫಿ ಮಾಡು ಬಾ. ನೀನು ನಿಧಾನಕ್ಕೆ ತಿನ್ನಮ್ಮ. ನೋಡೆ, ನನ್ನ ಮಗ ಎಷ್ಟು ಖುಷಿಯಾಗಿ ಅವಳ ಜೊತೆ ಮಾತಾಡ್ತಾ ಇದ್ದಾನೆ ಅಂತ. ಜೋಡಿ ಅಂದರೆ ಹಾಗಿರಬೇಕು ಅಂತ ನಿಂಗೆ ಅನ್ಸಲ್ವಾ? ಅಂತೂ ನನ್ನ ಮಗ ಸರಿಯಾದ ದಾರಿಲಿದ್ದಾನೆ. ನೀನು 7 ಜನ್ಮ ಎದ್ದು ಬಂದರೂ ಈ ಇಂಗ್ಲೀಷ್ ನಿಂಗೆ ಅರ್ಥ ಆಗಲ್ಲ. ನೀನೇನಿದ್ರು ಸಪ್ಲೈಯರ್ ಕೆಲಸ ಮಾಡ್ಕೊಂಡಿರೋಕ್ಕಷ್ಟೇ ಲಾಯಕ್. ನಾನು ತೆಪ್ಪು ದಾರಿಯಾಗಿ ನಡೆಯುವಾಗ ನೀನು ನನ್ನ ಸರಿ ದಾರಿಯಾಗಿ ಕೈ ಹಿಡಿದು ನಡೆಸ್ಕೊಂಡು ಹೋಯ್ತೀಯ ಅನ್ನೋ ನಂಬಿಕೆ ಇರೋದ್ರಿಂದಲೇ ಕಣವ ನಾನು ಧೈರ್ಯವಾಗಿರೋದು. ನೀನು ಯಾವತ್ತು ನನ್ನ ಜೊತೆಯಾಗಿದೆಯಾ ಅನ್ನೋ ಒಂದು ನಂಬಿಕೆನೇ ಸಾಕು ಕಣವ ನಾನು ಜೀವನ ನಡೆಸ್ಕೊಂಡು ಹೋಗೋಕ್ಕೆ. ನಂದು ನಡೆದು ಸೌದಿರೋ ದಾರಿ, ನನ್ನ ಮಕ್ಕಳದು ಈಗ ತಾನೇ ಶುರುವಾಗ್ತಾ ಇರೋ ಪಯಣ. ನೀನು ನನ್ನ ಜೊತೆಯಾಗಿದ್ದು ನಂಗೆ ದಾರಿ ತೋರಿಸ್ದಂಗೆ ಅವ್ರಿಗೂ ದಾರಿ ತೋರಿಸ್ಬೇಕಲ್ವೇ? ನನ್ನ 3 ಮಕ್ಕಳ ಜೀವನ ಚಂದಾಗಿರ್ಬೇಕು ತಾಯಿ. ಆ ತಾಯಿ ಬಂದು 7 ಹೋದಾಗಿಂದ ಮನಸ್ಸಿನಾಗೆ ಸಂಕಟ ಆಯ್ತೈತೆ ಕಣವ. ಆಗಿರೋ 2 ಮದುವೆ ಆಗಿ 1 ಮದುವೆ ಮುರಿದು ಬೀಳ್ತೈತೆ ಅಂತ ಹೇಳೋಗಿ ಅವಳೆ. ಹಂಗಾಗಬಾರ್ದು ಕಣವ, ಹಂಗಾಗಬಾರ್ದು. ನನ್ನ ಜೀವನದಂಗೆ ನನ್ನ ಮಕ್ಕಳ ಜೀವನ ಆಗಬಾರ್ದು ಕಣ್ತಾಯಿ.
ನನ್ನ ಮಕ್ಕಳನ್ನ ಕಾಪಾಡು, ನನ್ನ ಮಕ್ಕಳ ಜೀವನ ಕಾಪಾಡು.